ಎಲ್ಲರಿಗೂ ನಮಸ್ಕಾರ. ಶ್ರೀವಾರಿ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ. ಬಿಡಿಸಿ ಬರೆದು ಸಂಧಿಯ ಸರಿಸಿ. ಇಲ್ಲಿ ಒಂದು ಪದವನ್ನು ಕೊಟ್ಟಿದ್ದೀನಿ, ಕೆರೆಯನ್ನು. ಕೆರೆಯನ್ನು ಬಿಡಿಸಿದಾಗ ಏನಾಗುತ್ತೆ? ಕೆರೆ ಪ್ಲಸ್ ಅನ್ನು. ಇಲ್ಲಿ ಯಾಕಾರ ಇರೋದ್ರಿಂದ, ಕೆರೆ ಎನ್ನು ಇರೋದ್ರಿಂದ ನಾವು ಫಸ್ಟು ಯಾ ಇದ್ರೆ ಯಕಾರ ಆಗಮ ಆಗುತ್ತೆ, ವ ಇದ್ರೆ ವಕಾರ ಆಗಮ ಆಗುತ್ತೆ. ಸೊ ಇಲ್ಲಿ ಇದು ಬಂದು ಆಗಮ ಸಂಧಿ. ಆಗಮ ಸಂಧಿಯ ಒಂದು ಇದು ನೋಡೋಣ, ಡೆಫಿನಿಷನ್, ಅರ್ಥವನ್ನು ನೋಡೋಣ. ಸ್ವರದ ಮುಂದೆ ಸ್ವರ ಬಂದಾಗ ಆ ಎರಡು ಸ್ವರಗಳ ಮಧ್ಯದಲ್ಲಿ ಯಾ ಕಾರವನ್ನು ವ ಕಾರವನ್ನು ಹೊಸದಾಗಿ ಸೇರಿಸಿ ಹೇಳುವುದಕ್ಕೆ ಆಗಮ ಸಂಧಿ ಎನ್ನುತ್ತೇವೆ. ಇಲ್ಲಿ ನೋಡ್ತಾ ಇದ್ದೀರಾ, ಕೆರೆ ಪ್ಲಸ್ ಅನ್ನು, ಕೆರೆ ಪ್ಲಸ್ ಅನ್ನು ಇದನ್ನ ಜೋಡಿಸಿದಾಗ ಏನಾಗುತ್ತೆ? ಕೆರೆ ಎನ್ನು ಆಗುತ್ತೆ. ಅಲ್ಲಿ ಯಾ ಬಂದಿರೋದ್ರಿಂದ ಅದು ಯಕಾರಾಗಮದಲ್ಲಿ ಆಗಮ ಸಂಧಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಪ್ಲೀಸ್ ಫಾಲೋ ಮೈ ಚಾನೆಲ್.